ಆ ಪೊಲೀಸ್ ಕಮಿಷನರ್ ಬಂದಿರೋ ಉದ್ದೇಶ ನಮ್ಮ ಕಾನ್ಸ್ಟಿಟ್ಯೂನ್ಸಿಯರ್ ಇವರು ಪದ್ಮನಾಭನಗರ ಕಾನ್ಸ್ಟಿಟ್ಯೂನ್ಸಿಯರ್, ಈ ಹುಡುಗನು ಪದ್ಮನಾಭನಗರ, ತಾಯಿನೂ ಪದ್ಮನಾಭನಗರ ಕಾನ್ಸ್ಟಿಟ್ಯೂನ್ಸಿ ಇಟ್ಟು ಮಾಡ್ಕೊಳ್ಳಿ ಇದ್ದಾರೆ. ನನಗೆ ಮೆಸೇಜ್ ಬಂತು ಈ ಥರ ನಿನ್ನೆ ಫಿಸಿಕ್ಸ್ ಅಲ್ವಾ, ಫಿಸಿಕ್ಸ್ ಕೆಮಿಸ್ಟ್ರಿ ಆ CET ಎಕ್ಸಾಮಲ್ಲಿ ಬಲವಂತವಾಗಿ 3 ಜನ ಇಂಟೆನ್ಷನಲ್ಲಿ ಆ ಜನಿವಾರವನ್ನು ರಿಮೂವ್ ಮಾಡಿ ಅಂತ ಗಲಾಟೆ ಮಾಡಿದ್ದಾರೆ. ಇವ್ರು ಹೇಳಿದ್ದಾರೆ ಇದು ನಮ್ಮ ಟ್ರೆಡಿಷನಲ್, ನಾನು ಮಾಡಲ್ಲ, ನನಗೆ ಇದು ಆಗಿಲ್ಲ ಅಂದರೆ ನನಗೆ ಬರೆಯೋಕ್ಕೆ ನನಗೆ ಶಕ್ತಿನೇ ಇರಲ್ಲ ಅನ್ನೋ ಮಾತು ನಡೆದ. ನ್ಯಾಚುರಲಿ ನಮಗೂ ನಂದೊಂದು ದೇವ್ರು ತಾಯ್ತಾ ಇದೆ ನನಗೆ ಅಂತ ನಾನು ತೆಗಿ ಅಂತ ಹೇಳಿದ್ರೆ ನನಗೆ ಎಕ್ಸಾಮ್ ಬರೆಯೋಕ್ಕೆ ಆಗಲ್ಲ. ಅದು ನನ್ನ ಧರ್ಮ, ನನ್ನ ಕಲ್ಚರ್, ಅದು ಇಸ್ ಮೈ ಕಲ್ಚರ್, ಹಿಂದೂಗಳ ಭಾವನೆ ಅದು. ಈ ಥರ ಹಿಂದೂಗಳ ಭಾವನೆಗೆ ಪದೇ ಪದೇ ಧಕ್ಕೆ ಮಾಡ್ತಾ ಇದ್ದಾರೆ 3 ಟರ್ಮಿಂದನೂ ಕೂಡ. ಅಂದರೆ ಈ ಸಿದ್ದರಾಮಯ್ಯನವ್ರಿಗೆ ಹಿಂದುತ್ವ ವಿಚಾರದಲ್ಲಿ ಮೊದಲಿಂದನೂ ಕಂಡ್ರೆ ಆಗಲ್ಲ, ನಾಮ ಕಂಡ್ರೆ ಆಗಲ್ಲ, ಜನಿವಾರ ಕಂಡ್ರೆ ಆಗಲ್ಲ. ಇವತ್ತು ಜನಿವಾರ ಮೇಲೆ ಮಾಡಿದ್ದಾರೆ, ನಾಳೆ ಶಿವದಾರದ ಮೇಲೆ ಮಾಡ್ತಾರೆ, ನೆಕ್ಸ್ಟ್ ಒಕ್ಕಲಿಗರು ಹಾಕುವಂಥ ಉಡ್ದಾರದ ಮೇಲೂ ಮಾಡ್ತಾರೆ. ಅಂದರೆ ಇಂಟೆನ್ಷನ್ಲಿ ಮಾಡಿರೋ ಅಂಥದ್ದು. ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಕ್ಕೆ 3 ಅವರ್ಸಿಂದ ಕಾಯ್ದೆವು. FIR ಮಾಡಲಿಲ್ಲ ಅವನು. ಯಾಕೆ ಮಾಡಲಿಲ್ಲ? ಫೋನ್ ಬರ್ತಾ ಇತ್ತು ಅವ್ರಿಗೆ ಸರ್ಕಾರದಿಂದ, ಏನು ಮಾಡಬೇಡಿ ಅಂದರೆ ಸರ್ಕಾರದ ಚಿತಾವಣೆಯಿಂದನೇ ಇದೆಲ್ಲ ನಡೀತಾ ಇದೆ, 3ನೇ ಬಾರಿ ನಡೀತಾ ಇದೆ. ಆಕ್ಷನ್ ತಗೊಬೇಕಾಯ್ತಲ್ಲ, ಆಕ್ಷನ್ ಯಾಕೆ ತಗೊಂಡಿಲ್ಲ? ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ಇಮಿಡಿಯೇಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಿ, ಇಲ್ಲ ಅಂದ್ರೆ ಇದು ಮತ್ತೆ ರಿಪೀಟ್ ಆಗ್ತದೆ. ಬೇರೆ ಧರ್ಮದವ್ರಿಗೆ ನೀವು ಹಿಂಗೆ ಮಾಡ್ತೀರಾ? ಬೇರೆಯವರು ಏನಾನ ಹಾಕಿದ್ರೆ ನೀವು ತೆಗೀರಿ ಅಂತ ಹೇಳ್ತೀರಾ ಅವ್ರಿಗೆ? ಬೇರೆ ಧರ್ಮದವ್ರಿಗೆ ಹೇಳಿ, ಬೇರೆ ಧರ್ಮದವ್ರಿಗೆ ಏನು ತೆಗಿಯಕ್ಕೆ ಇಲ್ಲನ ಇನ್ಸಿಡೆಂಟ್ ಇದೆಯಾ ನೀವು?